ಆತ್ಮಭ್ರಾಂತಿ ಉಂಟಾಗುವುದು. ಈ ದೇಹ ಕಳ್ಕೊಂಡೇ ನಾನು ಅನ್ನೋದಲ್ಲ, ಅದಕ್ಕೆ ದೇಹದಲ್ಲಿ ಆತ್ಮಭ್ರಾಂತಿ ಉಂಟಾಗುವುದು. ಅದರಿಂದ ರಾಗದ್ವೇಷಗಳು ಉಂಟಾಗುತ್ತವೆ. ಆ ಭ್ರಮದಿಂದ ಅದರಲ್ಲಿ ಏನಾಗ್ತದೆ? ರಾಗ. ಇಷ್ಟ ವಸ್ತುವಿನಲ್ಲಿ ರಾಗ ಆಗ್ತದೆ, ಅನಿಷ್ಟ ವಸ್ತುವಿನಲ್ಲಿ ದ್ವೇಷ ಆಗ್ತದೆ. ಆ ರಾಗದ್ವೇಷಾದಿಗಳಿಂದಲೇ ಧರ್ಮಾಧರ್ಮಗಳನ್ನು, ರಾಗ ಇತ್ತಂದ್ರೆ ಅಲ್ಲಿ ಪುಣ್ಯ, ದ್ವೇಷ ಇತ್ತಂದ್ರೆ ಅಲ್ಲಿ ಪಾಪ, ಧರ್ಮಾಧರ್ಮಗಳನ್ನು ಮಾಡುವುದರಲ್ಲಿ ಪ್ರವೃತ್ತಿಯಾಗುತ್ತದೆ. ಆ ಧರ್ಮಾಧರ್ಮಗಳಿಂದ ಶರೀರದ ಸಂಬಂಧ ದ್ವಾರ ಸುಖ ದುಃಖಗಳುಂಟಾಗುತ್ತವೆ. ಈ ರೀತಿಯಿಂದ ನ್ಯಾಯಮತದಲ್ಲಿ ಆತ್ಮನಿಗೆ ಸಂಸಾರ ಉಂಟಾಗಲು ಭ್ರಾಂತಿ ಜ್ಞಾನವು ಕಾರಣವಾಗಿರುತ್ತದೆ. ಆ ಭ್ರಾಂತಿ ಜ್ಞಾನವು ತತ್ವಜ್ಞಾನದಿಂದ ದೂರವಾಗುತ್ತದೆ. 8ನೇದ್ದು, ದೇಹವೇ ಮೊದಲಾದ ಪದಾರ್ಥಗಳಿಂದ ಆತ್ಮನು ಸಂಪೂರ್ಣವಾಗಿ ಭಿನ್ನನಿರುತ್ತಾನೆ ಎಂದು ನಿಶ್ಚಯ ಮಾಡುವುದಕ್ಕೆ ತತ್ವಜ್ಞಾನವೆಂದು ಹೇಳುತ್ತಾರೆ. ನೈಯಾಯಿಕರು ತತ್ವಜ್ಞಾನ ಎದಕ್ಕಂದ್ರೆ ನೋಡ್ರಿ, ದೇಹವೇ ಮೊದಲಾದ ಪದಾರ್ಥಗಳಿಂದ ಆತ್ಮನು ಸಂಪೂರ್ಣವಾಗಿ ಭಿನ್ನನಿರುತ್ತಾನೆ ಎಂದು ನಿಶ್ಚಯ ಮಾಡುವುದಕ್ಕೆ ತತ್ವಜ್ಞಾನವೆಂದು ಹೇಳುತ್ತಾರೆ. ತತ್ವಜ್ಞಾನ ಅಂತ ಎದಕ್ಕಂತಾರ? ಆತ್ಮ ಇತರ ಪದಾರ್ಥ ಭಿನ್ನ, ತತ್ವಜ್ಞಾನ ಅಂತಾರವರು. ಅದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಏನ್ರಿಪ್ಪ, ಇಲ್ಲೊಂದು ಮೋಟ್ರ್ ಇಂಜನ್ ಒಂದು ಚಾಲು ಆಯ್ತ್ರಿ. ಇಲ್ಲಿ ಕೇಳಿಸ್ತದೇನ್ರಿ ಅದು ಆವಾಜ? ಅಲ್ಲಿ ಬಾಯಿ ಗಾಳಿ ತೆಗಿಲಿಕ್ಕೆ ಅವರು ಚಾಲು ಮಾಡಿ ಅದ್ರಪ್ಪ. ಅಲ್ಲಿ ನಡ್ಸುನ್ರಪ್ಪ ಹಂಗೆ ಹಿಂದ. ನೋಡ್ರಿ ಏನಂತಾರ್ರಿ, ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಇಲ್ರಿ, ಸಂಪೂರ್ಣವಾಗಿ ಭಿನ್ನನಿರುತ್ತಾನೆ ಎಂದು ಹೇಳುವುದರಿಂದ ನಿಶ್ಚಯ ಮಾಡುವುದಕ್ಕೆ ತತ್ವಜ್ಞಾನವೆಂದು ಹೇಳುತ್ತಾರೆ ಅನ್ನೋದ್ರ ಮ್ಯಾಗ 392 ಏನಂತಾರೆ ಟಿಪ್ಪಣಿಕಾರ ಪಂಡಿತ ಪಿತಾಂಬರಜಿಯವರು? ಇಲ್ಲಿ ಈ ಪ್ರಕಾರ ವಿಶೇಷವಿರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ, ನೈಯಾಯಿಕರ ಮತದಲ್ಲಿ ಮನನವೇ ತತ್ವಜ್ಞಾನಕ್ಕೆ ಕಾರಣವಾಗಿರುವುದು ಎಂದು ಹೇಳಿರುತ್ತದೆ. ಆತ್ಮನು ಇತರ ಪದಾರ್ಥಗಳಿಗಿಂತ ಭಿನ್ನನಾಗಿರುತ್ತಾನೆ. ಯಾಕಂತ ಹೇಳಿದ್ರೆ, ಆತ್ಮವಾಗಿರುವುದರಿಂದ ಯಾವುದು ಇತರ ಪದಾರ್ಥಗಳಿಗಿಂತ ಭಿನ್ನವಾಗಿರುವುದಿಲ್ಲವೋ, ಕಿಂತು ಇತರ ಪದಾರ್ಥಗಳ ರೂಪವೇ ಆಗಿರುವುದು, ಅದು ಆತ್ಮ ಅಲ್ಲ. ಅವರ ಮತ ಹೇಗೆಂದರೆ, ಘಟವಿರುವಂತೆ ಈ ರೀತಿಯಾಗಿ ವ್ಯತಿರೇಕ ಅನುಮಾನದಿಂದ ಆತ್ಮನಲ್ಲಿ ಇತರ ಪದಾರ್ಥಗಳು ಭೇದವಾಗಿರುತ್ತವೆ ಎಂದು ಯಾವ ಅನುಮಿತಿ ಅಂದರೆ ಅನುಮಾನದಿಂದ ಜ್ಞಾನವಾಗುತ್ತದೆಯೋ ಅದು ಮನನವೆಂದು ಹೇಳಲ್ಪಡುತ್ತದೆ. ಮತ್ತು ಇತರ ಪದಾರ್ಥಗಳು ಜ್ಞಾನವಿಲ್ಲದೆ ಆತ್ಮನಲ್ಲಿ ಇತರ ಪದಾರ್ಥಗಳ ಭೇದ ಜ್ಞಾನ ಆಗುವುದು ಸಂಭವಿಸುವುದಿಲ್ಲ. ಯಾಕಂದರೆ ಯಾವುದು ಅನ್ಯದರಲ್ಲಿ ಭೇದವಾಗಿರುತ್ತದೆಯೋ ಅದುವೇ ಭೇದಕ್ಕೆ ಏನಾಗಿರ್ತದೆ? ಪ್ರತಿಯೋಗಿಯಾಗಿರುತ್ತದೆ. ನೋಡ್ರಿ, ಯಾವುದು ಅನ್ಯದರಲ್ಲಿ ಭೇದವಾಗಿರುತ್ತದೆಯೋ
ಅದುವೇ ಭೇದಕ್ಕೆ ಪ್ರತಿಯೋಗಿಯಾಗಿರುತ್ತದೆ. ಆ ಭೇದ ಮಾಡುವುದ್ಯಾವುದು? ಅದೇ ಭೇದೆ. ಆ ಭೇದಕ್ಕೆ ಏನೆಂದರೆ ಪ್ರತಿಯೋಗಿ. ಆ ಪ್ರತಿಯೋಗಿಯು ಜ್ಞಾನವಿಲ್ಲದೆ ಭೇದ ಜ್ಞಾನ ಉಂಟಾಗುವುದಿಲ್ಲ. ಆದ್ದರಿಂದ ಆತ್ಮನಲ್ಲಿ ಇತರ ಪದಾರ್ಥಗಳ ಭೇದದ ಅನುಮಿತಿ ರೂಪ ಮನನವು ಉಪಯೋಗವಾಗಿರುವಂತೆ ಇತರ ಪದಾರ್ಥಗಳ ನಿರೂಪಣವಾದರೂ ಕೂಡ ತತ್ವಜ್ಞಾನಕ್ಕೆ ಉಪಯೋಗವಾಗಿರುತ್ತದೆ ಎಂದು ನೈಯಾಯಿಕರು ಅಂಗೀಕರಿಸಿರುತ್ತಾರೆ. ಆದರೆ ಅದು ಸಂಭವಿಸುವುದಿಲ್ಲ. ಯಾಕೆಂದರೆ ಪ್ರಮೇಯಗತ ಸಂದೇಹವನ್ನು ನಿವೃತ್ತಿ ಮಾಡಿ ನೋಡ್ರಿ. ನಂತರ ಪ್ರಮೇಯಗತ ಸಂದೇಹವನ್ನು ಅಂದರೆ ಪ್ರಮೇಯಗತ ಅಂದರೆ ವಿಷಯದಲ್ಲಿ ಬರ್ತಕ್ಕಂಥ ಸಂಶಯ. ಆ ಪ್ರಮೇಯಗತ ಸಂದೇಹವನ್ನು ನಿವೃತ್ತಿ ಮಾಡಿ ಶ್ರವಣ ಮಾಡಲ್ಪಟ್ಟ ಅರ್ಥವನ್ನು ನಿಶ್ಚಯ ಮಾಡುವುದಕ್ಕೆ ಅನುಕೂಲವಾದ ಯಾವ ಯುಕ್ತಿಗಳಿರುವವೋ ಅವುಗಳ ಚಿಂತನಕ್ಕೆ ಮನನವೆಂದು ಹೇಳುತ್ತಾರೆ. ಮತ್ತು ಭೇದಜ್ಞಾನದಿಂದ ಏನಾಗ್ತದಪ್ಪ ಅಂದರೆ ಅನರ್ಥವೇ ಉಂಟಾಗುತ್ತದೆ. ಭೇದಜ್ಞಾನದಿಂದ ಏನಾಗ್ತದೆ? ಅನರ್ಥ ಅಂದರೆ ದುಃಖ. ಯಾಕಂದ್ರೆ ದ್ವಿತೀಯ ದ್ವೈ ಭಯಂ ಭವತಿ, ಮೃತ್ಯೋಶ ಮೃತ್ಯುಮಾಪ್ನೋತಿ ಅಂತ ಶ್ರುತಿ ಇದೆ. ಎಲ್ಲಿ ಭೇದದ ಅಲ್ಲಿ ಭಯ ಅದ. ಅದಕ್ಕೇನತ್ತಾರೆ? ಆ ಚಿಂತನಕ್ಕೆ ಮನನವೆಂದು ಹೇಳುತ್ತಾರೆ. ಮತ್ತು ಭೇದ ಜ್ಞಾನದಿಂದ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅನರ್ಥವೇ ಉಂಟಾಗುತ್ತದೆ. ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದಿ ಶ್ರುತಿ ವಾಕ್ಯಗಳಿಂದ ಅಭೇದದಲ್ಲಿಯೇ ಸಕಲ ವೇದಗಳ ತಾತ್ಪರ್ಯವಿರುತ್ತದೆ. ವೇದ ಭೇದ ಹೇಳ್ಕೊಂಡಿಲ್ಲದು. ಸಕಲ ವೇದಗಳ ತಾತ್ಪರ್ಯ ಏನದ? ಅಭೇದ. ದ್ವಿತೀಯ ದ್ವೈ ಭಯಂ ಭವತಿ ಕೊಟ್ಟು ನೋಡ್ರಿ ಇಲ್ಲಿ. ದ್ವಿತೀಯ ದ್ವೈ ಭಯಂ ಭವತಿ ಮೃತ್ಯೋಸುಮು ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ ಇತ್ಯಾದಿ ವಾಕ್ಯಗಳಿಂದ ಭೇದ ಜ್ಞಾನವನ್ನು ನಿಂದಾ ಮಾಡಿರುತ್ತದೆ. ಆ ಭೇದ ಜ್ಞಾನಕ್ಕೆ ವೇದ ಏನು ಮಾಡ್ಯದ? ನಿಂದಾ ಮಾಡ್ಯದ. ಆದ್ದರಿಂದ ಭೇದ ಜ್ಞಾನಕ್ಕೆ ಸಾಕ್ಷಾತ್ ಆಗಲಿ ಅಥವಾ ತತ್ವಜ್ಞಾನದ ಮೂಲಕವಾಗಿ ಆಗಲಿ ಪುರುಷಾರ್ಥವನ್ನು ಹುಟ್ಟಿಸುವುದು ಸಂಭವಿಸುವುದಿಲ್ಲ. ಆ ಭೇದ ಜ್ಞಾನದಿಂದ ಪುರುಷಾರ್ಥ ಹುಟ್ಟುವುದಿಲ್ಲದು. ಮತ್ತು ಮನನ ಪದದಿಂದಲ್ಲಾದರೂ ಕೂಡ ಆತ್ಮನಿಂದ ಇತರ ಪದಾರ್ಥಗಳು ಭೇದವಾಗಿ ತೋರುತ್ತವೆ ಎಂದು ಅರ್ಥವಾಗುವುದಿಲ್ಲ. ಮತ್ತೇನೆಂದರೆ ಮನನ ಪದಕ್ಕೆ ಚಿಂತನ ಮಾತ್ರ ಅರ್ಥವಿರುತ್ತದೆ. ವಾಕ್ಯಾರ್ಥಗಳನ್ನು ಅನುಸಾರದಿಂದ ಅಭೇದ ಚಿಂತನದಲ್ಲಿಯೇ ಮನನ ಶಬ್ದವು ಏನಾಗ್ತದೆ? ಪರ್ಯವಸಾನವ ಅಂದ್ರೆ ಪರಿಸಮಾಪ್ತಿಯು. ಅದಕ್ಕೆ ಪರ್ಯವಸಾನವನ್ನು ಹೊಂದುತ್ತದೆ. ಯಾವ ಪ್ರಕಾರದಿಂದಲೂ ಮನನವೆಂಬ ಶಬ್ದದಿಂದ ಆತ್ಮನಿಗೂ ಇತರ ಪದಾರ್ಥಗಳಿಗೂ ಭೇದವಿದೆ ಎಂಬ ಅರ್ಥವು ಸಂಭವಿಸುವುದಿಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ. ಅಥವಾ ಒಂದೇ ಕಡೆ ಇತರ ಪದಾರ್ಥಗಳ ಜ್ಞಾನದಿಂದಲೇ, ಯಾಕಂದ್ರೆ ಅವರು ತತ್ವಜ್ಞಾನ ಅದಕ್ಕೆಂದರೆ ಆತ್ಮ ಇತರ ಪದಾರ್ಥ ಭಿನ್ನ ತತ್ವಜ್ಞಾನ ಅಂದರವರು. ಅಥವಾ ಒಂದು ಇತರ ಪದಾರ್ಥಗಳ ಜ್ಞಾನದಿಂದಲೇ ಒಂದು ವೇಳೆ ಪುರುಷಾರ್ಥ ಅಂದರೆ ಮೋಕ್ಷದ ಸಾಧನವಾದ ತತ್ವಜ್ಞಾನವು ಪ್ರಾಪ್ತವಾಗುವ ಹಾಗಿದ್ದರೆ ಸಕಲ ಪುರುಷರಿಗೂ
ತತ್ವಜ್ಞಾನವು ಪ್ರಾಪ್ತವಾಗಬೇಕಾಗಿತ್ತು. ಯಾಕಂದ್ರೆ ಎಲ್ಲರೂ ಅವರು ನಾ ಬೇರೆ ಆತ್ಮ ಬೇರೆ ಅಂತ ತಿಳ್ಕೊಂಡರವರು. ಅಥವಾ ಯಾರಿಗೂ ಪ್ರಾಪ್ತವಾಗಬಾರದಾಗಿತ್ತು. ಅದು ಹೇಗೆಂಬುದನ್ನು ತೋರಿಸಿಕೊಡುತ್ತೇವೆ. ಏನಂತಾರೆ ಒಂದೇ ಕಡೆಗಳಿಗೆ, ಒಂದು ವೇಳೆ ತತ್ವಜ್ಞಾನ ಅಂದ್ರೆ ಆತ್ಮಜ್ಞಾನವು ಇತರ ಪದಾರ್ಥಗಳ ಸಾಮಾನ್ಯ ಜ್ಞಾನವನ್ನು ಅಪೇಕ್ಷೆ ಮಾಡುವ ಹಾಗಿದ್ದರೆ, ಸಾಮಾನ್ಯ ಜ್ಞಾನವು ಸರ್ವ ಪುರುಷರಿಗೂ ಇರುತ್ತದೆ. ಸಾಮಾನ್ಯ ಜ್ಞಾನ ಎಲ್ಲರಿಗಿದೆ. ಆದ್ದರಿಂದ ಇತರ ಪದಾರ್ಥಗಳ ಜ್ಞಾನ ಸಹಿತವಾಗಿ ಇತರ ಪದಾರ್ಥಗಳ ಭೇದ ಜ್ಞಾನದಿಂದ ಸರ್ವರಿಗೂ ತತ್ವಜ್ಞಾನವು ಆಗಬೇಕಾಗಿತ್ತು. ಸರ್ವ ಪದಾರ್ಥಗಳಿಗೆ ಸಾಧಾರಣ ಧರ್ಮ ಮತ್ತು ಒಂದು ಧರ್ಮಿಯಲ್ಲಿ ನೋಡ್ರಿ, ಒಂದು ಧರ್ಮಿಯಲ್ಲಿ ತನ್ನದೇ ಆದ ಧರ್ಮ ಸ್ವರೂಪವನ್ನು ಹೊಂದಿರುವ ಯಾವ ವಿಶೇಷ ರೂಪ ಅಂದ್ರೆ ಇರುತ್ತದೆ, ಆ ವಿಶೇಷ ರೂಪದಿಂದಿರುವ ಇತರ ಪದಾರ್ಥಗಳ ಜ್ಞಾನವು ಈಶ್ವರನ ಹೊರತಾಗಿ ಏನಾಗುವುದಿಲ್ರಿ. ಈಶ್ವರನ ಹೊರತಾಗಿ ಅಸಾಧಾರಣ ಧರ್ಮದಿಂದ ಏನಂತಾರೆ, ಅಸಾಧಾರಣ ಧರ್ಮದಿಂದ ಸಕಲ ಇತರ ಪದಾರ್ಥಗಳ ಜ್ಞಾನವು ಯಾರಿಗೂ ಆಗುವುದಿಲ್ಲ. ಆದ್ದರಿಂದ ಸರ್ವ ಇತರ ಪದಾರ್ಥಗಳ ಜ್ಞಾನವಾಗುವುದರಿಂದ ಆತ್ಮನಿಗೂ ಹಾಗೂ ಇತರ ಪದಾರ್ಥಗಳಿಗೂ ಯಾವ ಭೇದವಿರುವುದು, ಆ ಭೇದ ಜ್ಞಾನವು ಆಗುವುದೇ ಇಲ್ಲ. ಆದ್ದರಿಂದ ಸಕಲ ಅನಾತ್ಮ ಪದಾರ್ಥಗಳಕ್ಕಿಂತಲೂ ಭಿನ್ನವಾಗಿರುವ ಯಾವ ಆತ್ಮನ ಜ್ಞಾನರೂಪ ತತ್ವಜ್ಞಾನವು ಯಾರಿಗೂ ಆಗುವುದಿಲ್ಲ. ಆದ್ದರಿಂದ ನೈಯಾಯಿಕರ ಮತದಲ್ಲಿ ಆತ್ಮನು ಅನ್ಯ ಆತ್ಮದೊಡನೆ ಯಾವ ಅನಾತ್ಮದೊಡನೆ ಭಿನ್ನನಾಗಿರುತ್ತಾನೆಯೋ, ಯಾವ ಭೇದ ಜ್ಞಾನವು ಒಪ್ಪಿರುವರೋ ಅದು ಸಂಭವಿಸುವುದಿಲ್ಲ. ಆದ್ದರಿಂದ ದೇಹಾದಿಗಳಲ್ಲಿ ಆತ್ಮಭ್ರಾಂತಿಯ ಅಭಾವವು, ಅದರಿಂದ ರಾಗದ್ವೇಷಗಳ ಅಭಾವವು, ಅದರಿಂದ ಶರೀರದ ಸಂಬಂಧ ರೂಪವಾದ ಜನ್ಮದ ಅಭಾವವು ಆಗುವುದೇ ಇಲ್ಲ. ಆದ್ದರಿಂದ ನೈಯಾಯಿಕರ ಮತವು ಮತದ ಹೆಂಗದಪ್ಪ ಅಂದ್ರೆ, ಅನುಸಾರಿಗಳಾದವರಿಗೆ 21 ಪ್ರಕಾರದ ದುಃಖದ ನಾಶರೂಪ ಮೋಕ್ಷ ಆಗುವುದಿಲ್ಲ. ಮತ್ತೇನೆಂದರೆ ಮಹಾ ವಾಕ್ಯ ರೂಪವಾದ ಶ್ರುತಿ ಅರ್ಥವನ್ನು ಗೋಚರಿಸುವಂಥ ಅಭೇದ ಜ್ಞಾನವೇ ಕಾರಣ ಸಹಿತ ಅನರ್ಥದ. ನೋಡ್ರಿ, ಕಾರಣ ಸಹಿತ ಅಂದ್ರೆ ಅಜ್ಞಾನ ಸಹಿತ ಯಾವುದು ಅನರ್ಥ ಅಂದ್ರೆ ದುಃಖ. ಅದರ ಅನರ್ಥದ ನಿವೃತ್ತಿಪೂರ್ವಕ ಪರಮಾನಂದದ ಪ್ರಾಪ್ತಿ ರೂಪ ಮೋಕ್ಷಕ್ಕೆ ಕಾರಣವಾಗಿರುತ್ತದೆ. ಅದು ಏನು ಹೇಳ್ದಿಲ್ಲ, ಇತರ ಪದಾರ್ಥ ತತ್ವಜ್ಞಾನ ಅಂದಿಲ್ಲ. ಆತ್ಮ ಇತರ ಪದಾರ್ಥ ತತ್ವಜ್ಞಾನ ಭೇದ ಜ್ಞಾನ ಹೇಳಿದೆ. ಆ ಭೇದ ಜ್ಞಾನದಿಂದ ಆ ಪುರುಷಾರ್ಥದ ಸಿದ್ಧಿ ಆಗುವುದಿಲ್ಲ. ಪುರುಷಾರ್ಥದ ಸಿದ್ಧಿ ಆಗಬೇಕಾದ್ರೆ ಅದರಿಂದಪ್ಪ ಅಂತ ಕೇಳಿದ್ರೆ ಅಭೇದ ಜ್ಞಾನದಿಂದ ಅಂತ ಇಲ್ಲಿ ಪರ್ಯಂತ ಟಿಪ್ಪಣಿ ಹೇಳಿದರು. ಇನ್ನೇನು ಹೇಳ್ತಾರೆ ನೋಡ್ರಿ, ಒಂದೇ ಕಡೆ ಆ ತತ್ವಜ್ಞಾನದಿಂದ ನಾನು ಬ್ರಾಹ್ಮಣನಿದ್ದೇನೆ, ಮನುಷ್ಯನಿದ್ದೇನೆ ಎಂಬ ಭ್ರಾಂತಿಯಿಂದ ದೂರವಾಗುತ್ತದೆ. ಭ್ರಾಂತಿಯು ನಾಶವಾಗುವುದರಿಂದ ರಾಗದ್ವೇಷಗಳು ಅಭಾವವಾಗುತ್ತವೆ. ಇನ್ನು ಮೂರನೇದ್ದು, ರಾಗದ್ವೇಷಗಳ ಅಭಾವದಿಂದ ಧರ್ಮಾಧರ್ಮಗಳಲ್ಲಿ ಉಂಟಾಗುವ ಪ್ರವೃತ್ತಿಯು ಅಭಾವವಾಗುತ್ತದೆ. ನಾಲ್ಕನೇದ್ದು, ಧರ್ಮಾಧರ್ಮಗಳಲ್ಲಿ ಪ್ರವೃತ್ತಿಯ ಅಭಾವವಾಗುವುದರಿಂದ ಶರೀರಕ್ಕೆ ಸಂಬಂಧ ರೂಪವಾದ ಜನ್ಮವು ಅಭಾವವಾಗುತ್ತದೆ. ಮತ್ತು
ಪ್ರಾರಬ್ಧವು ಭೋಗದಿಂದ ನಾಶವಾಗುತ್ತದೆ. ಇನ್ನು 5ನೇದ್ದು ಶರೀರ ಸಂಬಂಧವೇ ನಾಶವಾಗುವುದರಿಂದ 21 ದುಃಖಗಳು ನಾಶವಾಗುತ್ತವೆ. ಆ ದುಃಖಗಳ ನಾಶ ರೂಪವೇ ನ್ಯಾಯಮತದಲ್ಲಿ ಮೋಕ್ಷವಾಗಿರುತ್ತದೆ. ಆ ದುಃಖದ ಅಭಾವ ಆಯ್ತಂದ್ರೆ ಅದುವೇ ಮೋಕ್ಷ ಅಂತಾರವರು. ಮೋಕ್ಷದಲ್ಲಿ 2 ಅಂಶವ, ಅವರು ಒಂದೇ ಅಂಶ ಹೇಳ್ತಾರೆ. ಆ ಒಂದು ಅಂಶ ಹೇಳುವುದರಿಂದ ಕೇವಲ ದುಃಖದ ಅಭಾವೇ ಆಯ್ತು, ಖರೆ ಸುಖದ ಭಾವ ಹೇಳಲಿಲ್ಲ. ನ್ಯಾಯಮತದಲ್ಲಿ ಮೋಕ್ಷವಾಗಿರುತ್ತದೆ. ಏನು? ಆ ದುಃಖಗಳ ನಾಶರೂಪವೇ ನ್ಯಾಯಮತದಲ್ಲಿ ಮೋಕ್ಷವಾಗಿರುತ್ತದೆ. ನೈಯಾಯಿಕರ ಮೋಕ್ಷಕ್ಕೂ ವೇದಾಂತಿಗಳು ಹೇಳುವ ಮೋಕ್ಷಕ್ಕೂ ಭಾಳ ಅಂತರದ. ಉಭಯ ರೂಪ ಅಂಶಗಳು ಒಪ್ತರ ವೇದಾಂತಿಗಳು. ಅವ ನೈಯಾಯಿಕ ಏನು ಮಾಡ್ತಾನೆ? ದುಃಖ ಏನಿತ್ತು ದುಃಖಿಟ್ಟು ಹೋದ್ರೆ ಆಯ್ತು ಅಂತಾನು. ದುಃಖದ ಅಭಾವಕ್ಕೆ ಮೋಕ್ಷ ಅಂತಾರ್ರಿ ಅವರು. ಹೇಳಂಗಿಲ್ರಿ ಅಮ್ಮ ಅವರು. ಆ ಪರಮಾನಂದ ಪ್ರಾಪ್ತಿ ಹೇಳಂಗಿಲ್ಲ ಅವರು. ಶರೀರ ಒಂದು ಹಾಗೂ ಶ್ರೋತ 21 ದುಃಖ ಯಾವ ಹೇಳ್ತಾರೆ ನೋಡ್ರಿ. ಶರೀರ ಒಂದು ಹಾಗೂ ಶ್ರೋತ್ರ, ತ್ವಕ್, ನೇತ್ರ, ರಸನ, ಘ್ರಾಣ ಹಾಗೂ ಮನ ಇವು 6 ಇಂದ್ರಿಯಗಳು. ಹಾಗೂ ಈ 6 ಇಂದ್ರಿಯಗಳ ವಿಷಯಗಳು ಮತ್ತು 6 ಇಂದ್ರಿಯಗಳ ಜ್ಞಾನಗಳು ಹಾಗೂ ಸುಖ ದುಃಖಗಳು ಇವು 21 ದುಃಖಗಳಿರುತ್ತವೆ. 6 ಇಂದ್ರಿಯಗಳು 21 ದುಃಖಗಳು ಹೇಳಿದ್ರು ನೋಡ್ರಿ. ಯಾವಾಗ ಹೇಳಿದ್ರಮ್ಮ? ಹಾ, ಸುಖ ದುಃಖ 2 ರೀ. 21 ದುಃಖ ಯಾವ ಉತ್ತರ ಅನ್ನೋದು ಹೇಳಿದ್ರು ಅವರು. ಊರಮ್ಮ 6 ಇಂದ್ರಿಯಗಳು, 6 ವಿಷಯಗಳು, 6 ವಿಷಯದ ಜ್ಞಾನಗಳು 18. ಅದು 6 3 18. ಒಂದು ದೇಹ 19. ಸುಖ ಮತ್ತು ದುಃಖ ಇವು 21 ದುಃಖದ ಅಭಾವಕ್ಕೆ ಮೋಕ್ಷ ಅಂತಾರವರು. ಹೌದೌದ್ರಿ. ನೋಟ್ ಮಾಡ್ರಿ ಅಮ್ಮ, ನೋಟ್ ಮಾಡ್ರಿ. ಇನ್ ನೋಡ್ರಿ, ಶರೀರಾದಿಗಳಾದರೂ ಕೂಡ ದುಃಖವನ್ನು ಹುಟ್ಟಿಸುತ್ತವೆ. ಆದ್ದರಿಂದ ದುಃಖವೆಂದು ಹೇಳಲ್ಪಡುತ್ತದೆ. ಒಂದು ನೋಟ್ ಮಾಡ್ರಿ ಅಮ್ಮ ಅದನ್ನ. ಓಂ ನಮ ಶಿವರೇಶ್ವರಿ ಅವರು ರಾಜು ಕುರ್ವಿನ್ ಶೆಟ್ಟಿ ಹಿಂಗೇನ್ರಿ? ಹಾ ರೀ, ಇವತ್ತೇ ಪ್ರವೇಶ. ಹಾ, ನೋಟ್ ಮಾಡ್ರಿ ಶೆಟ್ಟಿಯವರು. ಒಂದು ನೋಟ್ ಮಾಡ್ರಿಪ್ಪ. ಅದ ಇನ್ನೊಂದು ಅದ್ರ ಮಗ್ಲಾಗ ಇನ್ನೊಂದು ಅದಕ್ಕೆ ಕೊತ್ರಿ. ಆ ಲಾಲ್ ಬಟನ್ ಅದ್ರ ಮಗಳ ಆ ಮೆಕ್ಕಿ ತೆಲಿಗಪ್ಲೆ ಕಾಣ್ತಾವ್ರ. ಅನಿತಾ ಶೆಟ್ಟಿ ಅವರು ನೋಟ್ ಮಾಡ್ರಿ. ಅಲ್ಲಿ ಮಗಲಾಗ ಇವತ್ತೇ ಬಂದ ನಡಿಲ್ರಿ. ಹಾ, ನೋಡ್ರಿ ಏನಂತಾರ್ರಿ.
ಐದನೇ ಅಕಡ ಆದವ ಶರೀರ ಹೇಳಿದ್ರು. ಶರೀರ ಸಂಬಂಧವೇ ನಾಶವಾಗುವುದರಿಂದ 21 ದುಃಖಗಳು ನಾಶವಾಗುತ್ತವೆ. ಆ ದುಃಖಗಳ ನಾಶ ರೂಪವೇ ನ್ಯಾಯಮತದಲ್ಲಿ ಮೋಕ್ಷವಾಗಿರುತ್ತದೆ. ಅವು ಯಾವ್ಯಾವ ದುಃಖ ಅನ್ನೋದು ಹೇಳಿದರು. ಶರೀರಾದಿಗಳಾದರೂ ಕೂಡ ದುಃಖವನ್ನು ಹುಟ್ಟಿಸುತ್ತವೆ, ಆದ್ದರಿಂದ ದುಃಖವೆಂದು ಹೇಳಲ್ಪಡುತ್ತದೆ. ಶರೀರಾದಿಗಳು ಏನ್ ಮಾಡ್ತಾವ? ದುಃಖ ಕೊಡ್ತಾವ. ಇಂದ್ರಿಯಗಳ ಜ್ಞಾನಗಳು ಯಾವ್ರಿಪ್ಪ? 6 ಇಂದ್ರಿಯಗಳ ಜ್ಞಾನ ರೀ. ಅವ್ಕರ್ದು ಆ ಇಂದ್ರಿಯಗಳಿಂದ ಆಗುವಂತ ಜ್ಞಾನ ಇಲ್ರಿ, ಅವ್ಕರ ದೇವತಾ ಜ್ಞಾನ. ಆ ಇಂದ್ರಿಯಗಳಿಂದ ಆಗುವಂತ ಜ್ಞಾನ ಶ್ರೋತ್ರದಿಂದ ಶಬ್ದ ಜ್ಞಾನ ಆಗ್ತದಿಲ್ರಿ. ಅವರು ಗುರುಗಳ ರಾಜವಣ್ಣವ್ರ, ಹಾ ಅದು ಏನು ಒಂದ್ ಕೆಂಪ್ ಬಟನ್ ಅದಿಲ್ರಿ? ಹಾ, ಮೀಟ್ ಆಯ್ತು ನೋಡ್ರಿಪ್ಪ, ಮೀಟ್ ಆಯ್ತು. ಈಗ ಮ್ಯೂಟ್ ಆಯ್ತು. ಮಾಡಬೇಡ್ರಿ ಇನ್ನು. ಆ ಕ್ಯಾಮೆರಾ ಚಾಲು ಅದ, ಯಾಕೆ ಚಾಲು ಇಲ್ಲಕ ನೀವ್ ಎಲ್ಲಿ ಟಚ್ ಮಾಡ್ಬೇಡ್ರಿ, ಸುಮ್ ಕೂತ್ ಬಿಡ್ರಿ ನೀವು. ಯಾಕಂದ್ರೆ ತೊಂದ್ರೆ ಆಗ್ತಾರಿ. ಅಪ್ಪಾರ ನೀವು ಮ್ಯೂಟ್ ಓಪನ್ ಮಾಡ್ರಪ್ಪ ರೀ. ಹಾ, ನಮ್ದು ನೋಟ ಓಪನ್ ಆಯ್ತು ನೋಡ್ರಿ. 6 ಇಂದ್ರಿಯಗಳಿಂದ ಆಗುವಂತ 6 ಜ್ಞಾನ ಯಾವಂತ ಕೇಳಿದ್ರು? ಜನಗಣ ಸರ್ ಕೇಳಿದ್ರೇನ್ರಿ? ಹೌದ್ರಿಪ್ಪ. ಈಗ ವಿಷಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅದಾವ್ರಿ. ಹೌರಿ. ಹಾ, ನಾವ್ ಲೆಫ್ಟ್ ಬರೋಣ್ರಿ. ಹೌದ್ರಿ, ಪ್ರತಿಧ್ವನಿ ಆಗ್ಲಿಕತ್ತದ್ರಿ. ಅದೇ ಹೇಳೇನ್ರಿ ಗುರುಗಳು, ಹೇಳೇನ್ರಿಪ್ಪ. ಅವ್ರದೇ ಜರ ಇದು ಐತ್ರಿ, ಹೇಳೇನ್ರಿ. ಓಂ ನಮ ಶಿವಾಯ. ಈಗ ಬರೋಬರ್ ಇದ್ರಿಪ್ಪ? ಓಂ ನಮ ಶಿವಾಯಪ್ಪ, ಈಗ ಅಗ್ದಿ ಬರೋಬರ್ ಆಯ್ತು ನೋಡ್ರಿ. ಇಷ್ಟೇ ಇರ್ಲ್ರಿ, ಯಾರು ನೋಟ್ ಇದು ಮಾಡ್ಬೇಡ್ರಿ. ಹಾ, ಹೇಳಿದ್ರಲ್ರಿ ಸರ್, ಏನ್ ಹೇಳಿದ್ರಿ? 5 ಇಂದ್ರಿಯಗಳಿಂದ ಆಗುವಂತ ಜ್ಞಾನ ಯಾವಪ್ಪ ಅಂತ ಕೇಳಿದ್ರೆ ಅವಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಶಬ್ದದಲ್ಲಿ ಅವು ತಾರತ್ವ, ಮಂದತ್ವ ಅನ್ನೋದು ಅವ್ರದ್ದು ಜ್ಞಾನ ಅದ ರೀ. ಶಬ್ದ ಎಲ್ಲ ಡೊಳ್ ಬಡಿತಾರೋ ಏನ್ ತಾಳ್ ಬಾರಿಸ್ತಾರೋ ಅನ್ನೋದು ಜ್ಞಾನ ಅದಲ್ರಿ. ಹಾ, ಜ್ಞಾನ ಅದು ಶಬ್ದ ಜ್ಞಾನ. ಇನ್ನ ಸ್ಪರ್ಶ ಜ್ಞಾನ ಏನೇನ ಶೀತದೋ ಏನು ಉಷ್ಣದೋ ಅನ್ನೋದು ಜ್ಞಾನ ಅದರಲ್ಲಿ ಆಗುವಂತ ಜ್ಞಾನಗಳು. ಅದರಂತೆ ಎಲ್ಲ ಇಂದ್ರಿಯಗಳು ತಮ್ಮ ಆ ವಿಷಯಗಳ ಜ್ಞಾನ. ಅದಕ್ಕೆ 6 ಇಂದ್ರಿಯಗಳು. ಮನುಷ್ಯಂದೇನು ಸಂಕಲ್ಪ, ವಿಕಲ್ಪ, ಸ್ವಂತ ತಂದದ ನೋಡ್ರಿ, ಅದರ ಜ್ಞಾನ. ನಿಮಗ ಮತ್ತೆ ಇದಕ್ ಬಿಟ್ಟು ಬೇರೆ ಏನ್ ಕೇಳಿರೇನ್ರಿ ಸರ? ಇಲ್ರಿಪ್ಪ, ಇಲ್ರಿ. 6 ಇಂದ್ರಿಯಗಳು, 6 ವಿಷಯಗಳು, 6 ವಿಷಯಗಳ ಜ್ಞಾನ. 6 3 18 ಅದು.
ಮತ್ತು ಇನ್ನ ದೇಹ ಒಂದು 19, ಇನ್ನ ಸುಖ ಮತ್ತು ದುಃಖ. ಆ ಸುಖಕ್ಕೂ ದುಃಖದೊಳಗೆ ಹಾಕ್ಯಾರ್ರಿ ಅವರು. ಎಂತ ಸುಖ? ಲೌಕಿಕ ಸುಖ, ಅದನ್ನು ದುಃಖ ಅಂತಾರ. ಈ 21 ದುಃಖದ ಅಭಾವಕ್ಕೆ ಮೋಕ್ಷ ಅಂತ ಕರೆದಾರ್ರಿ ಅವರು. ಯಾರು? ನೈಯಾಯಿಕರು. ಎಲ್ಲಿ ಬಂತ್ರಿ ಅದು? ಹಾ, ಸ್ವರ್ಗಾದಿ ಏನಂತಾರ ನೋಡ್ರಿ, ಶರೀರಾದಿಗಳಾದರೂ ಕೂಡ ದುಃಖವನ್ನು ಹುಟ್ಟಿಸುತ್ತವೆ, ಆದ್ದರಿಂದ ದುಃಖವೆಂದು ಹೇಳಿರುತ್ತದೆ. ಶರೀರಾದಿಗಳಾದರೂ ಕೂಡ ಏನಾವು? ದುಃಖವನ್ನು ಹುಟ್ಟಿಸುತ್ತವೆ, ಆದ್ದರಿಂದ ದುಃಖವೆಂದು ಹೇಳಲ್ಪಡುತ್ತದೆ. ಯಾಕೆ? ಶರೀರ ಕುಂತ್ಕೊಂಡರವರು ದುಃಖದೊಳಗೆ. 21 ದುಃಖದೊಳಗೆ ಈ ಶರೀರನು ದುಃಖ. ಮತ್ತು ಸ್ವರ್ಗಾದಿಗಳ ಸುಖವಾದರೂ ಕೂಡ ನಾಶವಾಗುತ್ತವೆ ಎಂಬ ಭಯದಿಂದ ದುಃಖಕ್ಕೆ ಕಾರಣವಾಗಿರುತ್ತದೆ. ಸುಖ ಅಂದ್ರೆ ಇವೇನು ಸುಖ ಅದಲ್ರಿ, ಸ್ವರ್ಗಾದಿಗಳ ಸುಖ, ಅದಕ್ಕೂ ದುಃಖನೇ ಅಂದರವರು. ಆದ್ದರಿಂದ ದುಃಖವೆಂದು ಹೇಳಿರುತ್ತದೆ. ಇಲ್ಲಿ ಯದ್ಯಪಿ ಬರ್ತಾನ್ರಿ ಒಬ್ಬ ಏನಂತನ, ನ್ಯಾಯಮತದಲ್ಲಿ ಶ್ರೋತ್ರ ಹಾಗೂ ಮನ ನಿತ್ಯವಿರುತ್ತವೆ. ನ್ಯಾಯಿಕರು ಏನಂದಾರ್ರಿ ಅದಕ್ಕೆ? ಶ್ರೋತ್ರ ಹಾಗೂ ಮನ ನಿತ್ಯವಿರುತ್ತವೆ, ಅವುಗಳ ನಾಶವು ಸಂಭವಿಸುವುದಿಲ್ಲವಲ್ಲ. ಅವ ಯದ್ಯಪಿಗಾರ ಸಂಶಯ ಮಾಡ್ದ. ಆ ಶ್ರೋತ್ರಕ್ಕ ನಿತ್ಯ ಅಂದಾರ ಅವರು, ಮತ್ತು ಮನಸ್ಸಿಗೂ ನಿತ್ಯ ಅಂದಾರ. ಅದಕ್ಕೆ ತಥಾಪಿ ಏನ್ ಹೇಳ್ತಾರೆ ಸಮಾಧಾನಕಾರರು? ಅಪ್ಪರಿ ಟಿಪ್ಪಣಿ ತೊಗೊಂಡೆ ಅದು ತಥಾಪಿ ಹೇಳಕತ್ರಿ. ಹಾ, ರೈಟ್, ಬರೋಬ್ಬರಿ. ನಿತ್ಯವಿರುತ್ತವೆ, ಅವುಗಳ ನಾಶವು ಸಂಭವಿಸುವುದಿಲ್ಲವಲ್ಲ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ಪಂಡಿತ್ ಪೀತಾಂಬರ್ಜಿಯವರು. ಏನ್ ಹೇಳ್ತಾರ್ರಿ? ಟಿಪ್ಪಣಿ ಎಷ್ಟದಪ್ಪ ಅಂತ ಕೇಳಿದ್ರೆ 393. ನ್ಯಾಯಮತದಲ್ಲಿ ಶ್ರೋತ್ರಕ್ಕೆ ಆಕಾಶ ರೂಪವೆಂದು ಒಪ್ಪಿ ನಿತ್ಯವೆಂದು ಅಂಗೀಕರಿಸಿರುತ್ತಾರೆ, ಆದರೆ ಅದು ಸಂಭವಿಸುವುದಿಲ್ಲ. ಆ ನಿತ್ಯ ಅನ್ನೋದು ಸಂಭವಿಸುವುದಿಲ್ಲ. ಯಾಕಂದರೆ ನೇತ್ರಾದಿಗಳಂತೆ ಆಕಾಶದಿಂದ ಶ್ರೋತ್ರವು ಕೂಡ ಉತ್ಪತ್ತಿಯಾಗಿರುತ್ತದೆ. ಆ ಶ್ರೋತ್ರ ಅದು ಹುಟ್ಟೋದಿಲ್ರಿ, ಆಕಾಶದಿಂದ ಹುಟ್ಟೋದದು ಎಂದು ಶ್ರುತಿಯಲ್ಲಿ ಹೇಳಿರುತ್ತದೆ. ನೇತ್ರಾದಿಗಳಂತೆ ನೇತ್ರಾದಿಗಳಂತೆ ಆಕಾಶದಿಂದ ಶ್ರೋತ್ರವು ಕೂಡ ಉತ್ಪತ್ತಿಯಾಗಿರುತ್ತದೆ. ನೇತ್ರ ಹಂಗ ಹುಟ್ಟ್ಯದಂಗ ಈ ಶ್ರೋತ್ರ ಉತ್ಪತ್ತಿ ಆಗ್ಯದ. ಅದಕ್ಕೆ ನಿತ್ಯ ಅಲ್ಲಕ್ಕೆ ಬರೋದಿಲ್ಲ. ಯಾವಾಗ ಹುಟ್ಟಿರ್ತದ ಅದಕ್ಕೆ ನಿತ್ಯತ್ವ ಬರೋದಿಲ್ಲ ಅದಕ್ಕೆ. ಯಾಕಂದ್ರೆ ಜಾತಸ್ಯ ದ್ರೋಹಂ ಮರಣಂ, ಅದು ಹುಟ್ಟ್ಯದಂದ್ರೆ ಒಂದಿನ ಇಲ್ಲ ಆಗಿ ಹೋಗ್ತದೆ. ನಿತ್ಯ ಅಲ್ಲಕ್ಕೆ ಬರುವುದಿಲ್ಲ. ಶ್ರೋತ್ರವು ಕೂಡ ಉತ್ಪತ್ತಿಯಾಗಿರುತ್ತದೆ ಎಂದು ಶ್ರುತಿಯಲ್ಲಿ ಹೇಳಿರುತ್ತದೆ. ಯಾವುದು ಉತ್ಪತ್ತಿ ಉಳ್ಳ ವಸ್ತು ಆಗಿರುವುದೋ ಅದರ ನಿತ್ಯತ್ವವು ಸಂಭವಿಸುವುದಿಲ್ಲ. ಅದು ಹುಟ್ಟ್ಯದಂದ್ರೆ ಅದರಲ್ಲಿ ನಿತ್ಯತ್ವ ಸಂಭವಿಸಂಗಿಲ್ಲ. ಇನ್ನು ಶ್ರೋತ್ರಕ್ಕೆ ಆಕಾಶ ರೂಪವೆಂದು ಹೇಳುವುದು ಕೂಡ ಸಂಭವಿಸುವುದಿಲ್ಲ. ಯಾಕೆಂದರೆ ನ್ಯಾಯಮತದಲ್ಲಿ ಕರ್ಣಗೋಲಕ ವೃತ್ತಿಯ ಆಕಾಶವು ಯಾವುದಿರುವುದು ಅದಕ್ಕೆ ಅವರು ಶ್ರೋತ್ರವೆಂದು ಹೇಳುತ್ತಾರೆ, ಆದರೆ ಅದು ಅಯುಕ್ತವಾಗಿರುತ್ತದೆ. ಯಾಕೆಂದರೆ ಕರ್ಣಗೋಲಕ ವೃತ್ತಿಯು ಆಕಾಶ ಇರುವುದರಿಂದ ಶ್ರವಣ ಕ್ರಿಯೆಯೋ ಎಂದು ಅದು ಮಂದತ್ವವಾಗುವುದಾಗಲಿ ಅಥವಾ ಅಭಾವವಾಗುವುದಾಗಲಿ ಆಗಬಾರದಿತ್ತು. ಯಾಕಂದ್ರೆ ಒಮ್ಮಮ್ಮ ಮಂದ ಕೇಳಿಸ್ತವಂತನ, ಒಮ್ಮಮ್ಮ ಒಟ್ಟ ಕೇಳಿಸಂಗಿಲ್ಲ ಅಂತನ. ನಿತ್ಯವಾಗಿದ್ರೆ ಯಾವಾಗಲೂ ಅದನ್ನ ಸ್ಪಷ್ಟವಾಗಿ ಕೇಳಿಸ್ಬೇಕು. ಆದ್ದರಿಂದ ಪಂಚೀಕೃತ ಭೂತ ರೂಪವಾದ ಯಾವ ಕರ್ಣಗೋಲಕ ವೃತ್ತಿ ಆಕಾಶವಿರುವುದು ಅದಕ್ಕೇನಂತಾರ್ರಿ? ಅದಕ್ಕಿಂತಲೂ ಭಿನ್ನವಾಗಿಯೂ
ಅಪಂಚೀಕೃತ ಭೂತರೂಪವಾದ ಆಕಾಶದ ಕಾರ್ಯವಾಗಿಯೂ ಇರುವ ಶ್ರೋತ್ರೇಂದ್ರಿಯವು ಉತ್ಪನ್ನ ನಾಶವುಳ್ಳದ್ದಾಗಿರೋಣದರಿಂದ, ಅದು ಉತ್ಪತ್ತಿ ನಾಶವುಳ್ಳದ್ದಾಗಿರೋಣದರಿಂದ ಅನಿತ್ಯವಿರುತ್ತದೆ. ಅದು ನಿತ್ಯ ಅಲ್ಲ. ಇನ್ನ ಹೆಂಗಪ್ಪ ಅಂತ ಕೇಳಿದ್ರೆ ಮೂರನೇದ್ದು ದುರ್ಜನ ದೋಷ ನ್ಯಾಯದಿಂದ. ನೋಡ್ರಿ ಅಂತ ಪದ ಇಲ್ಲಿ ಪ್ರಯೋಗ ಮಾಡಿದ್ರು. ದುರ್ಜನ ದೋಷ ನ್ಯಾಯದಿಂದ ಸ್ತೋತ್ರಕ್ಕೆ ಆಕಾಶ ರೂಪವೆಂದು ಒಪ್ಪಿದಾಗ್ಯಾದರು. ಇಲ್ಲಿ ದುರ್ಜನ ದೋಷ ನ್ಯಾಯ. ಒಪ್ಪಿದಾಗ್ಯಾದರೂ ಕೂಡ ಅದರ ನಿತ್ಯತ್ವವು ಸಂಭವಿಸುವುದಿಲ್ಲ. ಯಾಕಂದರೆ ಆತ್ಮನ ಆಕಾಶ ಸಂಭೂತ. ಶ್ರುತಿ ಹೇಳದಂಗ ಆತ್ಮನಿಂದ ಆಕಾಶಾದಿಗಳು ಹುಟ್ಟಿವೆ. ಹುಟ್ಟ್ಯದನ್ನೋದು ಮತ್ತೆ ನಿತ್ಯ ಅನ್ನೋದು ಸಂಭವಿಸಂಗಿಲ್ಲದು. ಅದಕ್ಕೆ ದುರ್ಜನ ದೋಷ ನ್ಯಾಯದಿಂದ ಸ್ತೋತ್ರಕ್ಕೆ ಆಕಾಶ ರೂಪವೆಂದು ಒಪ್ಪಿದಾಗ್ಯಾದರೂ ಕೂಡ ತೋಷ ಇರುತ್ತೆ ಅದು. ಆ ತೋಷ ಏನ್ರಿ? ದುರ್ಜನ ತೋಷ ನ್ಯಾಯ. ದುರ್ಜನ ತೋಷ ನ್ಯಾಯದಿಂದ ಅಂದ್ರೆ ನನ್ನ ಮಾತೆ ಖರೆ ಅಂತ ಹಿಂಗೊಂದು ವೇಳೆ ಹಠ ಹಿಡದೆ ಅಂದ್ರೆ ದುರ್ಜನ ತೋಷ ನ್ಯಾಯದಿಂದ ಸ್ತೋತ್ರಕ್ಕೆ ಆಕಾಶ ರೂಪವೆಂದು ಒಪ್ಪಿದಾಗ್ಯಾದರೂ ಕೂಡ ಅದರ ನಿತ್ಯತ್ವವು ಸಂಭವಿಸುವುದಿಲ್ಲ. ಯಾಕೆ ಸಂಭವಿಸಂಗಿಲ್ಲ ಅಂದ್ರೆ ಆತ್ಮನ ಆಕಾಶ ಸಂಭೂತ. ಅಂದ್ರೆ ಆತ್ಮನಿಂದ ಆಕಾಶವು ಹುಟ್ಟಿದೆ. ಶ್ರುತಿ ಹೇಳಿಲ್ಲ ತಸ್ಮಾದ್ವಾಯ ತಸ್ಮಾದಾತ್ಮನ. ಆ ಪರಮಾತ್ಮನಿಂದಾಗಲಿ ಆತ್ಮನಿಂದಾಗಲಿ ಆಕಾಶ ಹುಟ್ಟಿದೆ. ನೋಡ್ರಿ, ಆತ್ಮನ ಆಕಾಶ ಸಂಭೂತ, ಆತ್ಮನಿಂದ ಆಕಾಶವು ಉಂಟಾಯಿತು. ಈ ತೈತ್ತರಿಯ ಶ್ರುತಿಯ ವಾಕ್ಯದಲ್ಲಿ ಆಕಾಶವು ಉತ್ಪತ್ತಿಯನ್ನು ಹೇಳಿ ಅನಿತ್ಯತ್ವವನ್ನು ಸೂಚನೆ ಮಾಡಿರುತ್ತದೆ. ಯಾವಾಗ ಆಕಾಶವೇ ಅನಿತ್ಯವೆಂದು ಸಿದ್ಧವಾಗುತ್ತಿರುವಾಗ, ನೋಡ್ರಿ, ಆಕಾಶ ಅದರ ಅಪ್ಪ ಎದರದು? ಆ ಸ್ತೋತ್ರದ ಅಪ್ಪನೇ ಆಕಾಶನೇ ಅನಿತ್ಯವೆಂದು ಸಿದ್ಧವಾಗುತ್ತಿರುವಾಗ ಅದರ ಏಕದೇಶ ರೂಪವಾದ ಸ್ತೋತ್ರವು ಅನಿತ್ಯವೆಂದು ಹೇಳುವುದರಲ್ಲಿ ಯಾವ ಅರ್ಥವಿದೆ? ಅದು ಏನ್ರಿ? ಏನಂತಾರ ನೋಡ್ರಿ, ಈ ತೈತರಿಯ ಶ್ರುತಿಯ ವಾಕ್ಯದಲ್ಲಿ ಆಕಾಶದ ಉತ್ಪತ್ತಿಯನ್ನು ಹೇಳಿ ಅನಿತ್ಯತ್ವವನ್ನು ಸೂಚನೆ ಮಾಡಿರುತ್ತದೆ. ಯಾವಾಗ ಆಕಾಶವೇ ಅನಿತ್ಯವೆಂದು ಸಿದ್ಧವಾಗುತ್ತಿರುವುದು, ಯಾವಾಗ ಆಕಾಶವೇ ಅನಿತ್ಯವೆಂದು ಸಿದ್ಧವಾಗುತ್ತಿರುವಾಗ ಅದರ ಏಕದೇಶ ರೂಪವಾದ ಈ ಸ್ತೋತ್ರ ಎಲ್ಲದ ಆಕಾಶದ ಏಕದೇಶಿಯದದು. ಏಕದೇಶಿ ರೂಪವಾದ ಸ್ತೋತ್ರವು ಅನಿತ್ಯವೆಂದು ಹೇಳುವುದರಲ್ಲಿ ಯಾವ ಅರ್ಥದ? ಆಕಾಶವೇ ನಿತ್ಯ ಅಂದ ಬಳಕ ಮತ್ತಿದು ಸ್ತೋತ್ರಕ್ಕೆ ಅನಿತ್ಯ ಅಂತ ಹೇಳುದು ಯಾವ ಅರ್ಥದಲ್ಲಿ? ಈ ರೀತಿಯಿಂದ ಸ್ತೋತ್ರಕ್ಕೆ ನಿತ್ಯತ್ವವು ಸಂಭವಿಸುವುದಿಲ್ಲ. ಆ ಸ್ತೋತ್ರಕ್ಕೆ ನಿತ್ಯ ಅಂತ ಹೇಳ್ತೀನಿ ಕೇಳಿದಲ್ಲ, ಇದು ಸಂಭವಿಸುವುದಿಲ್ಲ. ಅದರಂತೆಯೇ ಮನಸ್ಸಿಗಾದರೂ ಕೂಡ ನಿತ್ಯತ್ವವು ಸಂಭವಿಸುವುದಿಲ್ಲ. ಆ ಮನಸ್ಸಿಗೂ ನೀನು ನಿತ್ಯ ಅಂದಿಯಲ್ಲ, ಆ ಮನಸ್ಸಿಗೂ ನಿತ್ಯ ಅನ್ನೋದು ಸಂಭವಿಸಂಗಿಲ್ಲ. ಯಾಕಂದರೆ ಮನವು ಪರಮಾಣು ರೂಪವೆಂದು ಒಪ್ಪಿ, ಮನಸ್ಸಿಗೆ ಏನಂದಿದಿ? ಪರಮಾಣು ಅಂದಿ. ಪರಮಾಣು ಅಂದ್ರೆ ಸೂಕ್ಷ್ಮ, ಬಹಳ ಅತಿ ಸೂಕ್ಷ್ಮ. ಈ ಬೆಳಕಿನಲ್ಲಿ ಧೂಳೀಕರಣಗಳು ಹಾರ್ತವ ನೋಡ್ರಿ, ಅದಕ್ಕೆ ಅಣು ಅಂತಾರ.
ಅದರನ 6ನೇ 1 ಭಾಗಕ್ಕೆ ಏನಂತಾರ ಪರಮಾಣು ಅಂತ ಕರೀತಾರ. ಅದಕ್ಕೆ ಮನವು ಪರಮಾಣು ರೂಪವೆಂದು ಒಪ್ಪಿ ನಿತ್ಯವೆಂದು ಹೇಳುವವನು ಕುರಿತು ಹೀಗೆ ಕೇಳಬೇಕಾಗುತ್ತದೆ. ಅದಕ್ಕೆ ಪರಮಾಣಂತೂ ಒಪ್ಪಿ ಮತ್ತೆ ನಿತ್ಯ ಅಂತ ಹೇಳ್ತಿಲ್ಲ. ಅದಕ್ಕೆ ನಿನಗೆ ಹಿಂಗೆ ಕೇಳ್ತೇವು. ಏನಂತ ಕೇಳ್ತಾರ? ಮನವು ನಿರವಯವವಿರುತ್ತದೆಯೋ, 2ನೇ ಕಡ, ಅಥವಾ ಸಾವಯವವಿರುತ್ತದೆಯೋ? ಇನ್ನು 1ನೇ ಕಡ, ಒಂದು ವೇಳೆ ನಿರವಯವವಿರುತ್ತದೆ ಎಂದು ಹೇಳಿದ್ದಾದರೆ ಅದರಲ್ಲಿ ಅವಯವ ರೂಪದೇಶಕ್ಕೆ ಆಕಾಶವೇ ಇಲ್ಲದಿರುವುದರಿಂದ ಒಂದು ವೇಳೆ ನಿರವಯವವಿರುತ್ತದೆ ಎಂದು ಹೇಳಿದ್ದಾದರೆ ಅದರಲ್ಲಿ ನೋಡ್ರಿ ಅವಯವ ರೂಪದೇಶಕ್ಕೆ ಅವಕಾಶವೇ ಇಲ್ಲದಿರುವುದರಿಂದ ತನ್ನೊಡನೆ ಅದರ ಸಂಯೋಗವು ಸಂಭವಿಸುವುದಿಲ್ಲ. ಆದ್ದರಿಂದ ಸ್ವತಃ ಜಡನಾಗಿರುವ ಆತ್ಮನಲ್ಲಿ ಮನವು ಸಂಯೋಗವಾಗುವುದರಿಂದಲೇ ಏನಾಗ್ತದ? ಹುಟ್ಟುವಂತ ಜ್ಞಾನ ಗುಣದ ಉತ್ಪತ್ತಿಯು ಅಭಾವವಾಗುವುದರಿಂದ ಜಗತ್ತಿಗೆ ಅಂಧತ್ವ ಉಂಟಾಗುವ ಪ್ರಸಂಗವು ಬರುತ್ತದೆ. ಏನ್ ಹೇಳಿದ್ರು ನೋಡ್ರಿ, ಮಕ್ಕಳು ಹೇಳಿದ್ರು ಇಲ್ರಿ, ಆತ್ಮನೊಡನೆ ಅದರ ಸಂಯೋಗವು ಸಂಭವಿಸುವುದಿಲ್ಲ. ಎದರದು? ಮನಸ್ಸಿಂದು. ಆದ್ದರಿಂದ ಸ್ವತಃ ಜಡನಾಗಿರುವ ಆತ್ಮನಿಗೆ ಏನಂತಾರೆ ಅವರು ನೈಯಾಯಿಕರು? ಸ್ವತಃ ಜಡ ಅದನಂತಾರ ಅವರು. ಯಾವಾಗ ಮನಸ್ಸಿನ ಸಂಬಂಧ, ಸಂಯೋಗ ಸಂಬಂಧ ಅವನಿಗೆ ಆಯ್ತು, ಅವಾಗ ಅವನಲ್ಲಿ ಏನ್ ಬರ್ತಾವ? ಜ್ಞಾನಾದಿ ಗುಣಗಳು ಬರ್ತಾವ ಅಂತಾರ ಅವರು. ಮನಸ್ಸಿನ ಸಂಯೋಗ ಇಲ್ಲಂದ್ರ ಅವ ಕಲ್ಲಿನಂತೆ ಜಡ. ಹೆಂಗ ಫ್ಯಾನ್ ಇರ್ತದಲ್ರಿ, ಫ್ಯಾನ ಕರೆಂಟ್ ಇಲ್ಲ ಅಂದ್ರೆ ಹೆಂಗ ಜಡ ಇರ್ತದ, ತಿರ್ಗಂಗಿಲ್ಲ ಅದು. ಹಂಗ ಈ ಮನಸ್ಸು ಅಂದ್ರೆ ಇವ ಹೆಂಗ ಕರೆಂಟ್ ಇದ್ದಂಗದ ಇದು ಮನಸ್ಸ. ಈ ಮನಸ್ಸು ಹೋಗಿ ಆತ್ಮನಿಗೆ ಸಂಬಂಧ ಆಯ್ತಂದ್ರ ಆತ್ಮನಲ್ಲಿ ಜ್ಞಾನಾದಿ ಗುಣಗಳು ಬರ್ತಾವ ಅಂತ ಅವ್ರ ಸಿದ್ಧಾಂತದು. ಯಾರ್ದು? ನೈಯಾಯಿಕರದು. ಸಂಯೋಗವಾಗುವುದರಿಂದಲೇ ಹುಟ್ಟುವಂಥ ಜ್ಞಾನ ಗುಣದ ಉತ್ಪತ್ತಿಯು ಅಭಾವವಾಗುವುದರಿಂದ ಜಗತ್ತಿಗೆ ಅಂಧತ್ವ ಉಂಟಾಗುವ ಪ್ರಸಂಗವು ಬರುತ್ತದೆ. ಮತ್ತು ಇನ್ನು 2ನೇ ಕಡೆ, ಒಂದು ವೇಳೆ ಮನವು ಸಾವಯವವೆಂದು ಹೇಳಿದ್ದಾದರೆ, ಇಲ್ಲ ಅದು ನಿರವಯವಿಲ್ಲ, ಇನ್ನು ಸಾವಯವದಂತೆ 2ನೇ ಪಕ್ಷ ನೀವು ಒಪ್ಪದೆ ಅಂದ್ರೆ ಘಟಪಟಾದಿಗಳಂತೆ ಅನಿತ್ಯತ್ವವು ಮತ್ತು ನಿರ್ವಾದದಿಂದ ಏನ್ರಿ ನಿರ್ವಾದದಿಂದ ಸಿದ್ಧವಾಯಿತು. ಅದು ವಾದ ಮಾಡಿದಾಗೆ ಏನಾಯ್ತು? ಅದು ವಾದ ಮಾಡಲಾರ್ದೆ ಸಿದ್ಧ ಆಗಿಬಿಡ್ತು. ಒಂದು ವೇಳೆ ಮನವು ಸಾವಯವವೆಂದು ಹೇಳಿದ್ದಾದರೆ ಅದರಲ್ಲಿ ಘಟಪಟಾದಿಗಳಂತೆ ಅನಿತ್ಯತ್ವವು ನಿರ್ವಾದದಿಂದ ಸಿದ್ಧವಾಯಿತು. ಇನ್ನು 2ನೇದು, ಅಥವಾ ಮನವು ನಿತ್ಯವೆಂದು ಹೇಳಿದ್ದಾದರೆ, ಇಲ್ಲ ಮನಸ್ಸು ನಿತ್ಯದಂತ ಹೇಳಿದೆ ಅಂದ್ರೆ ವಿಶೇಷ ಜ್ಞಾನವು ಉತ್ಪತ್ತಿಯಾಗಲಿಕ್ಕೆ ಕಾರಣ ರೂಪವಾದ ಲಿಂಗ ಶರೀರವು ಎಲ್ಲಿ? ಸುಷುಪ್ತಿ ಕಾಲದಲ್ಲಿ ತನ್ನ ಗಮ್ಯಸ್ಥಾನವಾದ ಹಾಗೂ ತನಗೆ ಉಪಾದಾನ ಕಾರಣವಾದ ಎಲ್ಲಪ್ಪ ಅಂದ್ರೆ ಅಜ್ಞಾನದಲ್ಲಿ ಲಯವಾಗಬಾರದಿತ್ತು. ಅಲ್ಲಿ ಲಯ ಆಗ್ತದೆ. ಲಯ ಆದಕ್ಕೆ ನಿನ್ನ ಮನಸ್ಸಿನ ವ್ಯವಹಾರ ಎಲ್ಲಿ ನಡೀತದೆ? ಲಿಂಗ ಶರೀರ ಇಲ್ಲ ಅಲ್ಲಿ. ಈ ಕಾರಣದಿಂದಲೂ ಕೂಡ ಮನವು ಅನಿತ್ಯವಿರುತ್ತದೆ, ನಿತ್ಯ ಅಲ್ಲ. ಎಲ್ಲಿದೆ ನಿನ್ನ ಮನಸ್ಸ? ಸುಷುಪ್ತಿಯಲ್ಲಿ ಇಲ್ಲ, ಸಮಾಧಿ ಕಾಲದಲ್ಲಿನೂ ಇಲ್ಲ. ಇಲ್ಲಂದ್ರೆ ಅದಕ್ಕೆ ಏನು ಬತ್ತು? ನಿತ್ಯತ್ವ ಕೊಂಡ್ರಂಗಿಲ್ಲ, ಅನಿತ್ಯತ್ವವೇ ಬಂತು. ಅನಿತ್ಯತ್ವವೇ. ಮತ್ತು 3ನೇ ಕಡ, ಯಾವ ನೈಯಾಯಿಕರಾದರೂ ಕೂಡ ಹೀಗೆ ಹೇಳುತ್ತಾರೆ. ಏನ್ ಹೇಳ್ತಾರೆ?
ಜ್ಞಾನವಾಗಬೇಕಾದರೆ ಆತ್ಮ ಹಾಗೂ ಮನದ ಸಂಯೋಗವೇ ಕಾರಣವಿರುತ್ತದೆ. ಆತ್ಮ ಜ್ಞಾನ ಆಗ್ಬೇಕಾದ್ರೆ ಆತ್ಮನಿಗೆ ಆ ಮನಸ್ಸಿನ ಸಂಯೋಗವೇ ಕಾರಣದ. ಎರಡು ವಸ್ತುಗಳಲ್ಲಿ ಯಾವುದಾದರೊಂದು ಕ್ರಿಯೆ ಉಳ್ಳದ್ದಾಗುವುದರಿಂದ, ನೋಡ್ರಿ, ಎರಡು ವಸ್ತುಗಳಲ್ಲಿ ಯಾವುದಾದರೊಂದು ಕ್ರಿಯಾ ಉಳ್ಳದ್ದಾಗುವುದರಿಂದ ಅಥವಾ ಎರಡು ಕ್ರಿಯೆ ಉಳ್ಳವುಗಳಾಗೋಣದರಿಂದ ಸಂಯೋಗವು ಉಂಟಾಗುತ್ತದೆ. ಆದರೆ ವಿಭುವಾದ ಆತ್ಮನಲ್ಲಿ ಅಂತೂ ಯಾವ ಕಾಲಕ್ಕೂ ಕ್ರಿಯೆ ಆಗುವುದಿಲ್ಲ. ಅವು ವ್ಯಾಪಕದನವ. ವ್ಯಾಪಕ ಆಗ್ತ ಇದ್ದಂದ್ರೆ ಅವನ ಬಳಿ ಯಾವ ಕ್ರಿಯೆ ಆಗ್ತದ? ಯಾವ ಕ್ರಿಯೆಯೂ ಆಗುವುದಿಲ್ಲ. ಹಾಗೂ ಮೋಕ್ಷ ಕಾಲದಲ್ಲಿಯೂ ಅಥವಾ ಸುಷುಪ್ತಿ ಕಾಲದಲ್ಲಿಯೂ ಭೋಗ ಕೊಡಲು ಸಮ್ಮುಖವಾದ ಅದೃಷ್ಟವು ಅಭಾವವಾಗಿರೋಣದರಿಂದ ಮನದಲ್ಲಿ ಆದರೂ ಕೂಡ ಕ್ರಿಯೆಯು ಆಗುವುದಿಲ್ಲ. ಅಲ್ಲೆಲ್ಲಿರ್ತದೆ? ಮೋಕ್ಷ ಕಾಲದಲ್ಲಿನೂ ಇಲ್ಲ, ಅವಾಗನು ಏನಾಗುವುದಿಲ್ಲ, ಕ್ರಿಯೆಯು ಆಗುವುದಿಲ್ಲ. ಆದ್ದರಿಂದ ಆತ್ಮನೊಡನೆ ಮನದ ಸಂಯೋಗವು ಅಭಾವವಾಗುತ್ತದೆ. ಅದರಿಂದಲೇ ಸುಷುಪ್ತಿ ಮೊದಲಾದವುಗಳಲ್ಲಿ ವಿಶೇಷ ಜ್ಞಾನವಾಗುವುದಿಲ್ಲ. ಸುಷುಪ್ತಿಯಲ್ಲಿ ವಿಶೇಷ ಜ್ಞಾನ ಇಲ್ಲ. ಆದರೆ ಹಾಗೆ ಹೇಳುವುದು ಸಂಭವಿಸುವುದಿಲ್ಲ. ಯಾಕೆಂದರೆ ವ್ಯಾಪಕವಾಗಿ ಯಾವ ವಸ್ತು ಇರುವುದೋ ಅದರೊಡನೆ ಸರ್ವ ವಸ್ತುಗಳು ಕ್ರಿಯಾರಹಿತವಾಗಿದ್ದರೂ ಕೂಡ ಸಂಯೋಗವಾಗಿಯೇ ಇರುತ್ತವೆ. ಹೇಗೆಂದರೆ ವ್ಯಾಪಕವಾದ ಆಕಾಶದೊಡನೆ ಕ್ರಿಯಾರಹಿತವಾದ ಯಾವುದು ಪರ್ವತವು ಅಥವಾ ವೃಕ್ಷ, ಪಾಷಾಣ ಅಂದ್ರೆ ಕಲ್ಲ ಮೊದಲಾದವುಗಳು ಹೇಗೆ ಸದಾ ಸಂಯೋಗವಾಗಿಯೇ ಇರುತ್ತವೆಯೋ ಅದರಂತೆ ಮೋಕ್ಷ ಕಾಲದಲ್ಲಿ ಅಥವಾ ಸುಷುಪ್ತಿ ಕಾಲದಲ್ಲಿ ಮನವು ಕ್ರಿಯಾರಹಿತವಾಗಿ ಒಂದು ವೇಳೆ ಇದ್ದುದಾದರೆ ವಿಭುವಾದ ಆತ್ಮನೊಡನೆ ಅದರ ಸಹಜವಾದ ಸಂಯೋಗವು ಸಿದ್ಧವೇ ಆಗುವುದರಿಂದ ವಿಶೇಷವಾದ ಜ್ಞಾನವು ಆಗಬೇಕಾಗಿತ್ತು. ಎಲ್ಲಿ? ಸುಷುಪ್ತಿ ಕಾಲದಲ್ಲಿ ಆಯ್ತು, ಸಮಾಧಿ ಕಾಲದಲ್ಲಿ, ಯಾವಾಗಲೂ ಅವನು ಕೂಡ ಕೂಡಿನೇ ಅದಾವಲ್ಲ, ಅವಾಗ ವಿಶೇಷ ಜ್ಞಾನ ಆಗಬೇಕಾಗಿತ್ತು. ಆಗುವುದಿಲ್ಲವಾದ್ದರಿಂದ ಸುಷುಪ್ತಿ ಮೊದಲಾದ ಕಾಲಗಳಲ್ಲಿ ಮನವು ಏನ್ ಮಾಡಿದ? ಅವಶ್ಯವಾಗಿ ವಿಲಯವನ್ನು ಹೊಂದುತ್ತದೆ. ಪುನಃ ಜಾಗ್ರತ್ ಕಾಲದಲ್ಲಿ ಅದರ ಉತ್ಪತ್ತಿಯೂ ಆಗುತ್ತದೆ. ಅದು ಉತ್ಪತ್ತಿ ನಾಶ ಉಳ್ಳುತ್ತದೆ. ಅದಕ್ಕೆ ನಿತ್ಯ ಅಂತ ಹೇಳಕ್ ಬರುವುದಿಲ್ಲ ಮನಸ್ಸಿಗೆ. ಈ ರೀತಿಯಿಂದ ಮನವು ಉತ್ಪತ್ತಿ ನಾಶ ಉಳ್ಳದ್ದಾಗಿರೋಣದರಿಂದ ಅನಿತ್ಯವಿರುತ್ತದೆ. ನೀ ಏನ್ ನಿತ್ಯ ಅಂತ ಹೇಳಕ್ ಹೊಂಟಿ ನೈಯಾಯಿಕ, ನಿನ್ನ ಮನಸ್ಸ ನಿತ್ಯ ಇಲ್ಲ. ಯಾಕೆ? ಉತ್ಪತ್ತಿ ನಾಶ ಉಳ್ಳುದ್ದದು ಲಯ. ಸುಷುಪ್ತಿ ಕಾಲದಲ್ಲಿ ಮತ್ತು ಸಮಾಧಿ ಕಾಲದಲ್ಲಿ ಅಲ್ಲಿ ಯಾವಾಗ ಲಯ ಆಗಿರ್ತದೆ, ಮತ್ತ ಜಾಗ್ರ ಸ್ವಪ್ನದಲ್ಲಿ ಬರ್ತದೆ. ಅದು ಹೋಗುದು ಬರುದು ಮಾಡ್ತದ ಅಂದ್ರೆ ಅದಕ್ಕೆ ನಿತ್ಯ ಅಂತ ಹೆಂಗಂತೆ? ನಿತ್ಯ ಅಂದ್ರೆ ಅದಕ್ಕಂತಾರ. ನಿತ್ಯದ ಲಕ್ಷಣ ಏನ್ರಿ? ಜನ್ಮ ಮೃತ್ಯು ಶೂನ್ಯ ನಿತ್ಯ. ನಿತ್ಯ, ಶಾಶ್ವತಂ ನಿತ್ಯ. ಅದು ಶಾಶ್ವತ ಎಲ್ಲದ? ಸುಷುಪ್ತಿ ಕಾಲದಲ್ಲಿ ಇಲ್ಲ, ಸಮಾಧಿ ಕಾಲದಲ್ಲಿ ಇಲ್ಲ, ಮೋಕ್ಷ ಕಾಲದಲ್ಲಿನೂ ಇಲ್ಲ. ಇಲ್ಲಂದ್ರೆ ನಿತ್ಯ ಕುಂಡಿರ್ತದೇನೋ? ಕುಂಡ್ರಂಗಿಲ್ಲ. ಅದು ಅನಿತ್ಯವಿರುತ್ತದೆ. ಆದರೂ ಅದರ ನಿತ್ಯತ್ವವನ್ನು ಹೇಳುವುದು ಅದು ಹೆಂಗಪ್ಪ ಅಂತ ಕೇಳಿದ್ರೆ ಪ್ರಲಾಪ. ಪ್ರಲಾಪ ಅಂದ್ರಿ ವಿನಾಕಾರಣ ಹೇಳುದ್ರಿ, ವಿನಾಕಾರಣ ಬಡಬಡಿಸೋದ್ರಿ.
ಪ್ರಲಾಪ ಅಂದ್ರೆ ಅರ್ಥಹೀನ ವಾಕ್ಯಕ್ಕೂ ಪ್ರಲಾಪ ಕಹೆ ಲಕ್ಷಣದ ಅದಕ್ಕೆ. ಹೌದ್ರಿಪ್ಪ. ಪ್ರಲಾಪ ಅಂದ್ರೆ ಅರ್ಥಹೀನ ವಾಕ್ಯಕ್ಕೂ ಪ್ರಲಾಪ ಕಹೆ. ಪ್ರಲಾಪ ಅಂದ್ರೆ ಬಡಬಡಿಕೆ ಮಾತ್ರ ಇರುತ್ತದೆ, ಅದಕ್ಕೇನು ಅರ್ಥ ಇಲ್ಲ. ಟಿಪ್ಪಣಿ ಮುಗೀತು ನೋಡ್ರಿ. ನಿತ್ಯ ಆಗುದಿಲ್ಲ ನಿನ್ನ ಮನಸ್ಸು, ನಿನ್ನ ಶ್ರೋತೃ ನಿತ್ಯ ಆಗಂಗಿಲ್ಲ. ಆತ್ಮ ಒಬ್ಬನೇ ನಿತ್ಯ. ಎಲ್ಲಿ ಬಂದಿತ್ರಿ ಇದು? ಯದ್ಯಪಿ ನ್ಯಾಯ ಮತದಿಂದ ಹೇಳ್ತಾರೆ ನೋಡ್ರಿ. ಯದ್ಯಪಿ ನ್ಯಾಯ ಮತದಲ್ಲಿ ಶ್ರೋತ್ರ ಹಾಗೂ ಮನ ನಿತ್ಯವಿರುತ್ತವೆ, ಅವುಗಳ ನಾಶವು ಸಂಭವಿಸುವುದಿಲ್ಲವಲ್ಲ ಅಂತವ ಶಂಕಾ ಮಾಡಿದ್ದ. ಈಗ ತಥಾಪಿಕಾರ ಏನು ಹೇಳ್ತಾರ? ಯಾವ ರೂಪವನ್ನು ಧರಿಸಿ ಶ್ರೋತ್ರ ಮನಗಳು ದುಃಖಕ್ಕೆ ಕಾರಣಗಳಾಗಿರುತ್ತವೆಯೋ ಆ ರೂಪವು ನಾಶವಾಗುತ್ತವೆ. ಅದೇನೇನೋ ರೂಪ ಧಾರಣ ಮಾಡ್ಕೊಂಡದು ಏನಾಗಿತ್ತದು? ದುಃಖಕ್ಕೆ ಕಾರಣಗಳಾಗಿರುತ್ತವೆಯೋ ಆ ರೂಪವು ನಾಶವಾಗುತ್ತವೆ. ಯಾವ ಪದಾರ್ಥಗಳ ಜ್ಞಾನವು ಉತ್ಪತ್ತಿಯಾಗುವುದರ ಮೂಲಕ ದುಃಖಕ್ಕೆ ಕಾರಣಗಳಾಗಿರುತ್ತವೆಯೋ ಆ ಪದಾರ್ಥಗಳ ಜ್ಞಾನವನ್ನು ಮೋಕ್ಷ ಕಾಲದಲ್ಲಿ ಶ್ರೋತ್ರ ಮತ್ತು ಮನಗಳು ಉತ್ಪತ್ತಿ ಮಾಡುವುದೇ ಇಲ್ಲಲ್ಲಿ. ಅಲ್ಲಿ ಎಲ್ಲಿ? ಮೋಕ್ಷ ಕಾಲದಲ್ಲಿ ಏನಾಗುದಿಲ್ರಪ್ಪ, ಅವು ಉತ್ಪತ್ತಿ ಮಾಡುವುದೇ ಇಲ್ಲ. ಯಾಕಂದರೆ ಯಾವ ಕರ್ಣಗೋಲಕದಲ್ಲಿ ಸ್ಥಿತವಾದ ಆಕಾಶವಿರುವುದೋ ಅದಕ್ಕೆ ಶ್ರೋತ್ರವೆಂದು ಹೇಳಿರುತ್ತದೆ. ಆದರೆ ಮೋಕ್ಷ ಕಾಲದಲ್ಲಿ ಆ ಕರ್ಣಗೋಲಕವು ಅಭಾವವಿರುತ್ತದೆ. ಆ ಕರ್ಣಗೋಲಕ ಆದೇನ್ರಿ ಅಲ್ಲಿ ಹಳ್ಯಾಗ ಮೋಕ್ಷ ಕಾಲದಲ್ಲಿ? ಇಲ್ಲ. ಆದ್ದರಿಂದ ಆಕಾಶ ರೂಪವಾದ ಶ್ರೋತ್ರೇಂದ್ರಿಯವು ಇದ್ದರೂ ಕೂಡ ಕರ್ಣಗೋಲಕವು ಅಭಾವವಿರುವುದರಿಂದ ಜ್ಞಾನವಾಗುವುದಿಲ್ಲ. ಅಲ್ಲೇನೋ ಗೋಲಕದ, ಆದ್ರೆ ಆ ಕರ್ಣ ಗೋಲಕದಲ್ಲಿ ಇದ್ದುವಂತ ಇಂದ್ರಿ ಇಲ್ಲದ ಕಿತ್ಕೊಂಡು ಹೋಗ್ಯದದು. ಇಂದ್ರಿಯ ಎಲ್ಲಿರ್ತಾವಪ್ಪ ಅಂದ್ರೆ ಸೂಕ್ಷ್ಮ ಶರೀರದಲ್ಲಿ ಇರ್ತಾವ್ರಿ ಅವು. ಸೂಕ್ಷ್ಮ ಶರೀರ ಏನಾಗ್ಯದ? ಕಿತ್ಕೊಂಡು ಹೋಗ್ಬಿಟ್ಟದಲ್ಲಿ. ಈ ರೀತಿಯಿಂದ ಜ್ಞಾನವನ್ನು ಉತ್ಪತ್ತಿ ಮಾಡುವಂತ ಯಾವ ಶ್ರೋತ್ರೇಂದ್ರಿಯದ ಸ್ವರೂಪವಿರುವುದೋ ಅದುವೇ ದುಃಖವಿರುತ್ತದೆ ಮತ್ತು ಅದುವೇ ನಾಶವಾಗುತ್ತದೆ. ಮತ್ತು ಇನ್ನ 10ನೇ ಅಕಡದೊಳಗೆ ಏನ್ ಹೇಳ್ತಾಳ್ರಿ? ಆತ್ಮನೊಡನೆ ಮನವು ಸಂಯೋಗವಾಗುವುದರಿಂದ ಜ್ಞಾನವಾಗುತ್ತದೆ. ಆ ಮನದ ಸಂಯೋಗವು ನ್ಯಾಯಮತದ ಸಿದ್ಧಾಂತದಲ್ಲಿ ಏನಂತಾರ ನೋಡ್ರಿ? 10ನೇ ಅಕಡ, ಆತ್ಮನೊಡನೆ ಮನವು ಸಂಯೋಗವಾಗುವುದರಿಂದ ಏನಾಗ್ತದ? ಜ್ಞಾನವಾಗುತ್ತದೆ. ಯಾರಿಗೆ? ಆತ್ಮನಿಗೆ. ಆತ್ಮ ಸ್ವರೂಪತ ಜಡ ಆದ ನಂತರ ಅವರು ಯಾವಾಗ ಮನಸ್ಸಿನ ಸಂಯೋಗ ಆತ್ಮನಿಗಾಯ್ತು ಅವಾಗ ಅಲ್ಲಿ ಜ್ಞಾನಾದಿ ಗುಣಗಳು ಬರ್ತಾವ ಅಂತ ನ್ಯಾಯಮತದ ಸಿದ್ಧಾಂತ. ಜ್ಞಾನವಾಗುತ್ತದೆ ಅನ್ನೋದ್ರ ಮ್ಯಾಗ 394 ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಒಂದನೇದ್ದು, ಆತ್ಮನೊಡನೆ ಮನವು ಸಂಯೋಗವಾಗುವುದರಿಂದಲೇ ಜ್ಞಾನವು ಆಗುವ ಹಾಗಿದ್ದರೆ ಸುಷುಪ್ತಿಯಲ್ಲಿ ಆ ಸಂಯೋಗವು ಅಭಾವವಾಗುತ್ತದೆ. ಸುಷುಪ್ತಿಯಲ್ಲಿ ಆ ಸಂಯೋಗ ಹೆಂಗದ? ಅಭಾವದ. ಅದರಿಂದ ಜಾಗೃತ್ ಕಾಲದಲ್ಲಿ ಸುಷುಪ್ತಿಯಿಂದ ಎಚ್ಚತ್ತ ನಂತರದಲ್ಲಿ ಆಗುವಂತ ಸುಖದ ಹಾಗೂ ಅಜ್ಞಾನದ ಸ್ಮೃತಿಯ ಮೂಲಭೂತವಾದ ಅನುಭವವು ಸಿದ್ಧವಾಗಬಾರ್ದಾಗಿತ್ತು. ಅವ ಎದ್ದು ಕೂಡಲೇ ಹೇಳಬಾರ್ದಾಗಿತ್ತು. ಏನಂತ? ನಾನು ಏನನ್ನು ಅರಿಯದೆ ಸುಖವಾಗಿ ಮಲಗಿದ್ದೆ ಅಂತ.
ಅದು ಅನುಭವ ಮಾಡ್ಲಾರ್ದೆ ಸಂಸ್ಕಾರದೊಳಗೆ ಬರಂಗಿಲ್ಲ, ಸಂಸ್ಕಾರ ಆಗ್ಲಾರ್ದೆ ಸ್ಮೃತಿಗೆ ಬರಂಗಿಲ್ಲ. ಮತ್ತ ಅಲ್ಲಿ ಸ್ಮೃತಿಗೆ ಬಂದು ಹೇಳ್ತಾನಂದ ಬಳಿಕ ಅದು ಸಂಸ್ಕಾರದಲ್ಲಿ ಅದ. ಸಂಸ್ಕಾರ ಆಗ್ಬೇಕಾದ್ರೆ ಅನುಭವ ಮಾಡ್ಯಾನಲ್ಲಿ. ಎಲ್ಲಿ? ಸುಷುಪ್ತಿಯಲ್ಲಿ. ಸುಷುಪ್ತಿಯಲ್ಲಿ ಅನುಭವ ಮಾಡ್ಯಾನಿಲ್ರಿ. ಅನುಭವ ಮಾಡ್ಯಾನಂತೇಳಿನೇ ಅದನ್ನ ಸಂಸ್ಕಾರ ರೂಪದಿಂದಿತ್ತು. ಆ ಸಂಸ್ಕಾರದಿಂದ ಮುಂದೆ ಏನಾಯ್ತು? ಜಾಗೃತಿ ಬಂದ ಬಳಿಕ ಅದು ಸ್ಮೃತಿಗೆ ಬಂತು. ನಾನು ಏನನ್ನು ಅರಿಯದೆ ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನೆ ಎದ್ದ ಬಳಿಕ. ಆ ಅನುಭವವು ಸಿದ್ಧವಾಗಬಾರ್ದಾಗಿತ್ತ, ಹಿಂಗೆ ಹೇಳಬಾರ್ದಾಗಿತ್ತು. ಅವಾಗ ಎಲ್ಲಪ್ಪ ನಿನ್ನ ಮನಸ್ಸು ಎಲ್ಲದಲ್ಲಿ? ಸುಸುಪ್ತಿ ಕಾಲದಲ್ಲಿ ಆದ ನಿನ್ನ ಮನಸ್ಸ? ಹಾ, ಆತ್ಮ ಹೆಂಗದನಪ್ಪ ಅಂದ್ರೆ ಜ್ಞಾನ ಸ್ವರೂಪದ. ನಾವು ಜ್ಞಾನ ಗುಣ ಅಂತಿಯಲ್ಲಿ ಗುಣ ಆಗಮೋಪಾಯ ಇರ್ತದೆ. ಬಂದು ಹೋಗ್ತಕ್ಕಂಥವ್ರಪ್ಪರು. ಬಂದು ಹೋಗುವಂತದ್ರಿ ಅದು. ಆದ್ರೆ ಆತ್ಮ ಹೆಂಗದನಪ್ಪ ಅಂತ ಕೇಳಿದ್ರೆ ಜ್ಞಾನ ಸ್ವರೂಪದನ ಅಂತೂ. ಇನ್ನ ಈ ಟಿಪ್ಪಣಿ ಬಕ್ಕಳದ್ರಿ. ಈ 394ನೇ ಟಿಪ್ಪಣಿ ಮತ್ತ ನಾಳಿನ ದಿವಸ ವಿಚಾರ ಮಾಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ. ಓಂ ನಮಃ ಶಿವಾಯ. ಮಂಗಲ ಹೇಳ್ರಿ ಅಮ್ಮ.